ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರಗಳು. ನಾನು ಚಿದಾನಂದಗೌಡ ದೇವಪಾಳ್ ಅಂತ, ಕಡಬ ತಾಲೂಕು ಕೊಂಬಾರು ಗ್ರಾಮದ ದೇವಪಾಳ್ ನಿವಾಸಿ. ನಾನು ಮೂಲತಃ ನಮ್ಮ ಹಿರಿಯರು ಕೃಷಿಕ ಕುಟುಂಬದಿಂದಲೇ ಬಂದವರು, ಹಾಗಾಗಿ ನಾನು ಕೂಡ ಒಬ್ಬ ಕೃಷಿಕ. ನಾನು ವಿಡಿಯೋ ಮಾಡಿರುವಂತಹ ಉದ್ದೇಶ ಏನು ಅಂತ ಹೇಳಿದರೆ, ದಯವಿಟ್ಟು ಯಾರಾದರೂ ಅರಣ್ಯ ಇಲಾಖೆಯವರು ದಯವಿಟ್ಟು ಇದನ್ನು ಗಮನಿಸಿ, ಮತ್ತು ಸರ್ಕಾರದ ಮಟ್ಟದ ಮೇಲ್ಮಟ್ಟದ ಅಧಿಕಾರಿಗಳು ಇದನ್ನು ಕೂಡ ಗಮನಿಸಿ ನಮಗೆ ಒಂದು ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ನೋಡಿ, ನಾನು ಮೂಲತಃ ಕೃಷಿಕ, ಆಗಲೇ ಹೇಳಿದ್ದೆ ನಾನು. ನಮ್ಮ ಅಪ್ಪನೂ ಕೃಷಿಕ, ನಮ್ಮ ಅಜ್ಜನೂ ಕೃಷಿಕರಿ. ಅಜ್ಜನ ಕಾಲದಿಂದಲೂ ಇಲ್ಲಿ ಕೃಷಿಯನ್ನು ಮಾಡಿಕೊಂಡು ಜೀವಿಸುವಂತಹ ವ್ಯಕ್ತಿಗಳು ನಾವು. ಈಗೀಗ ಒಂದು 2 ವರ್ಷದ ಈಗೀಗ ವಿಪರೀತ ಮಂಗಗಳ ಕಾಟ ನಮಗೆ ಇಲ್ಲಿ. ಮಂಗಗಳಿಂದಾಗಿ ನಾವೊಂದು ತೆಂಗಿನಕಾಯಿ, ನನಗೆ ಒಂದು 25-30 ತೆಂಗಿನ ಮರ ಉಂಟು. ಆದರೆ ನಮಗೆ ಪದಾರ್ಥ ಮಾಡಲಿಕ್ಕೆ ತೆಂಗಿನಕಾಯಿ ಈಗ ಒಂದು 2 ವರ್ಷದಿಂದ ಅಂಗಡಿಯಿಂದ ತರುವಂಥ ಒಂದು ಪರಿಸ್ಥಿತಿ ಉಂಟಾಗಿದೆ. ದಯವಿಟ್ಟು ಇದನ್ನು ಗಮನಿಸಿ. ನೋಡಿ, ನಾನು ವಿಡಿಯೋ ಮಾಡಿ ನಿಮಗೆಲ್ಲ ತೋರಿಸ್ತಾ ಇದ್ದೇನೆ. ನೋಡಿ, ದಯವಿಟ್ಟು ನೋಡಿ. ಅದು ನೋಡಿ, ಎಷ್ಟೆಷ್ಟು ದೊಡ್ಡ ದೊಡ್ಡ ಎಳನೀರು ಬೆಳೆದಂತಹ ತೆಂಗಿನಕಾಯಿ ಆಗಲಿಕ್ಕೆ ತಯಾರಾಗಿದೆ. ಈಗ ಎಲ್ಲ ಎಳ್ದಾಕಿ ಹೋಗಿದೆ. ನೋಡಿ ನಾವು ಹೇಗೆ ಇದರಿಂದ ಬದುಕೋದು. ನೋಡಿ, ಇಲ್ಲಿ ನೋಡಿ, ಇದೊಂದು ಮರದ್ದು ನೋಡಿ, ಇಲ್ಲೊಂದು ಮರದ್ದು ಉಂಟು. ನೋಡಿ ದಯವಿಟ್ಟು ಎಷ್ಟು ಉಂಟು. 1 2 3 4 5 6 7 8 9 10 11 12. ಇಲ್ಲಿ 1 2 3 4 5 6 7 8 9 10 11 12 13 14 15, ಅದರಲ್ಲಿ 15. ನೋಡಿ ಇಲ್ಲೆಲ್ಲ ಎಳನೀರುಗಳೇ ಎಲ್ಲ ಒಂದು 25-30 ತೆಂಗಿನ ಮರ ಉಂಟು. ಅದರಿಂದ ನಮಗೆ ಒಂದೊಂದು ತೆಂಗಿನಕಾಯಿ ನಮಗೆ ಸಿಗುವುದಿಲ್ಲ, ಎಲ್ಲ ಮಂಗಗಳಿಗೆ ಸಿಗುವುದು. ಎಲ್ಲ ಮಂಗಗಳಿಗೆ ನಾವು ಒಂದು ಪದಾರ್ಥ ಮಾಡಬೇಕಿದ್ರೆ ತೆಂಗಿನಕಾಯಿ ಅಂಗಡಿಯಿಂದ ತರಬೇಕು. ಒಂದು ದೇವಸ್ಥಾನಕ್ಕೆ ಹೋಗಿ ಹಣ್ಣುಕಾಯಿ ಮಾಡಬೇಕು ಅಂತಾದರೆ ಅದು ತೆಂಗಿನಕಾಯಿಯನ್ನು ಅಂಗಡಿಯಿಂದ ತಗೊಳ್ಬೇಕು. ನೋಡಿ ಇಲ್ಲಿ ನೋಡಿ, ನಾವು ಹೇಗೆ ಬದುಕುವುದು, ನಾವು ಹೇಗೆ ಜೀವನ ನಡೆಸುವುದು ಇಂತಹ ಪರಿಸ್ಥಿತಿಯಲ್ಲಿ. ದಯವಿಟ್ಟು ಅರಣ್ಯ ಇಲಾಖೆಯವರು ಇದನ್ನು ಗಮನಿಸಿ, ಒಂದು ಮಂಗಗಳನ್ನು ಎಲ್ಲಿಯಾದರೂ ಕೊಂಡೋಗಿ ಬಿಡುವಂಥ ಒಂದು ವ್ಯವಸ್ಥೆ ಮಾಡಿ. ದಯವಿಟ್ಟು ನಮಗೆ ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಎಲ್ಲರಲ್ಲಿ ವಿನಂತಿ ಮಾಡುವುದು ಅಷ್ಟೇ.